ವೈಟು ಕಾಫಿಗೆ ಸ್ವಾಗತ. ನಾನು ವಿಜಯ. ಕನ್ನಡ ಚಿತ್ರಗಳ ಗಂಡುಗಲಿ ಅಂತಾನೆ ಖ್ಯಾತರಾಗಿರುವ ಕೆ ಮಂಜೂರ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಸ್ವಾಗತ ಮಂಜು ಅವರೇ, ವೈಟು ಕಾಫಿಗೆ ಸ್ವಾಗತ. ನಿಮಗೂ ಸ್ವಾಗತ ಕಾಫಿ ಕುಡಿಸೋದಕ್ಕೆ. ಮಂಜು ಅವರು ಕಾಫಿಗೆ ಹೇಳಿ ಮಾಡಿಸಿದಂತ ಅತಿಥಿ. ಯಾಕೆಂದ್ರೆ ಮಂಜು ಅವರು ಸಾಕಷ್ಟು ಕಾಫಿ ಔಟ್ಲೆಟ್ಸ್ಗೆ ಭೇಟಿ ನೀಡಿದ್ದಾರೆ ಅಂತ ನಮಗೆ ಗೊತ್ತು. ಯಾವೆಲ್ಲ ಕಾಫಿ ಔಟ್ಲೆಟ್ಸ್ ಭೇಟಿ ನೀಡಿದ್ದೀರಾ? ಮಂಜು ಅವರು ಬರೀ ಕಾಫಿಗೆಲ್ಲ ಎಲ್ಲದಕ್ಕೂ ವಿಶೇಷ, ಆದರೆ ಕಾಫಿಲಿ ಸ್ಪೆಷಲ್ ಜಾಸ್ತಿ. ಯಾಕೆಂದರೆ ನಾವು ಕಾಫಿ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ವಾಕಿಂಗ್ ಹೋದಾಗ ಸಾಮಾನ್ಯ ವಾಕಿಂಗ್ ಕಂಪಲ್ಸರಿ ಮಾಡ್ಕೊಂಬರ್ತೀನಿ. 1-1.5 ಕಿಲೋಮೀಟ್ರ್ ಮಾಯಾಸ್ ಹೋಟ್ಲಿಗೆ ಹೋಗ್ತೀನಿ. ನಮ್ಮ ಜಯನಗರ ಮಾಯಾಸ್ ಒಳ್ಳೆ ಕಾಫಿ ಕೊಡ್ತೀನಿ. ಅಲ್ಲಿ ಬಿಟ್ಟರೆ ಬೇಜಾರಾದಾಗ ನಾನು NMH ಬರ್ತೀನಿ, ಸಜ್ಜಾನ ಸರ್ಕಲ್. ಅಲ್ಲಿ ಒಳ್ಳೆ ಕಾಫಿ ಸಿಗುತ್ತೆ. ಅದು ಬಿಟ್ಟರೆ ಒಂದೊಂದು ಸತಿ ನಾನು ಏರ್ಲೈನ್ಸ್ ಬರ್ತೀನಿ. ಏರ್ಲೈನ್ ನನ್ನ ಅದ್ಭುತವಾದ ಫೇವ್ರೇಟ್ ಪ್ಲೇಸು. ಯಾಕೆಂದರೆ ಅಲ್ಲಿ ಬಂದಾಗ ಆ ಎಲ್ಲ ಇರೋ ವಾತಾವರಣ, ಆ ಯೂತ್ಸು, ಆ ಒಂದು ನೋಡಿಕೊಂಡು ಕಾಫಿ ಕುಡಿದಾಗ ಇನ್ನೂ ಮಜಾ ಸಿಗುತ್ತೆ. ಇದೆಲ್ಲ ಒಟ್ಟಾರೆ ಮುಗ್ದಾಗ ಬೇಜಾರಾದರೆ ಚಾಲುಕ್ಯ ಬರ್ತೀವಿ. ಚಾಲುಕ್ಯ ಸಹ ವೆರಿ ಗುಡ್ ಕಾಫಿ. ಅದಾದ್ಮೇಲೆ ಕೋಶಿಶಲ್ ಕಾಫಿ ಚೆನ್ನಾಗಿರ್ತದೆ. ನಾನು ಕಾಫಿ ಎಲ್ಲೇ ಚೆನ್ನಾಗಿರ್ತೀನಿ ನಿಜವಾಗ್ಲೂ ಕೊಡ್ತೀನಿ. ಅದೆಲ್ಲ ಆದರೆ ಅಡಿಯಾರ್ ಆನಂದ್ ಬಾಬು, ಅಡಿಯಾರ್ ಆನಂದ್ ಎಲ್ಲಿ ಬಂದರೂ ಕಾಫಿ ಕೊಡ್ತೀನಿ. ಯಾಕಂದರೆ ಆ ಟೇಸ್ಟೇ ಬೇರೆ. ಬೆಂಗಳೂರಲ್ಲಿ ಒಳ್ಳೊಳ್ಳೆ ಕಾಫಿ ಎಲ್ಲಿ ಸಿಗುತ್ತೆ ಅಂದರೆ ನಾವು ಮಂಜು ಅವ್ರನ್ನ ಕೇಳ್ಬೋದು, ಗ್ಯಾರಂಟಿ ಕೇಳ್ಬೋದು. ನಿಜವಾಗ್ಲೂ ಕಾಫಿ ಒಳ್ಳೆ ಟೇಸ್ಟ್ ಎಲ್ಲಿದೆ ಅದಕ್ಕೆ ಮಂಜು ಕೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ. ಇನ್ನು ಸಿನಿಮಾ ರಂಗದಲ್ಲಿ ಅಂದರೆ ನಿಮ್ಮ ಸಿನಿಮಾಗಳಿಗೆ ನೀವು ಸಾಕಷ್ಟು ಹಣದ್ದೆಲ್ಲ ನೀವೇ ನೋಡ್ಕೊಳ್ಳೋದು. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರ ಯಾರು ನೋಡ್ಕೋತಾರೆ? ಹೋಮ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರು? ಇಡೀ ದೇಶಕ್ಕೆ ಗೊತ್ತು ಎಲ್ಲರ ಮನೆ ಹೆಂಗಸರು ಅಂತ. ಗಂಡಸ್ರದ್ದೇನು ನಡೆಯಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತಿರೋದು. ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗು. ಏನಿದ್ರು ಅವ್ರು ಇಷ್ಟೊಂದು ಕೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಸುಮ್ಮನೆ ಇರೋದು ಒಳ್ಳೇದು. ಯಾಕೆಂದರೆ ಜಾಸ್ತಿ ಕೇಳಿದ್ರೆ ಇನ್ನೂ ಜಾಸ್ತಿ ಬಿಲ್ ಕೊಡ್ತಾರೆ. ಅದಕ್ಕೆ ಕೇಳಬಾರ್ದು. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕಾಸು ಕೊಟ್ಟು ಗಂಭೀರವಾಗಿದ್ದರೆ ನಮಗೂ ಒಳ್ಳೆಯದು. ಏನು ಇಷ್ಟೊಂದು ಕೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತದೆ ಬಿಲ್. ಅದಕ್ಕೆ ನಮ್ಮ ಶ್ರೀಮತಿರು ಕೊಟ್ಬಿಡ್ತೀವಿ. ಅವ್ರು ಏನಿದ್ರು ಅಲ್ಲ ಅವರೇ ಎಲ್ಲ ಅವರೇ ನಮ್ಮ ಮನೇಲಿ ನೋಡ್ಕೊಳ್ಳೋದು. ಎಲ್ಲ ಪ್ರತಿಯೊಂದು ಅವರೇ. ಎಲೆಕ್ಟ್ರಿಕ್ ಬಿಲ್ನಿಂದ ಇರ್ಬೋದು, ಪ್ರತಿಯೊಂದು ಅವರೇ. ನಮ್ಮದೇನಿಲ್ಲ. ಗಂಡು ಮಕ್ಕಳು ನಮ್ಮಲ್ಲಿ ನಾವು ವೀಕು. ಯಾಕಂದರೆ ಪ್ರತಿಯೊಬ್ಬ ಗಂಡಸರು ಮನೇಲಿ ಸ್ವಲ್ಪ ಸ್ಟ್ರಾಂಗ್ ಇರಲ್ಲ, ಅದು ವೀಕ್ ಆಗಿರ್ತಾರೆ. ಯಾಕೆಂದರೆ ಅವ್ರ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ತಾರೆ. ಅದರಿಂದ ಇನ್ನು ಮಂಜು ಅವರು ಪೇಜ್ 3 ಪಾರ್ಟೀಸ್ಗೆ ಸ್ವಲ್ಪ ಜಾಸ್ತಿ ಅಟೆಂಡ್ ಮಾಡ್ತಾರೆ ಅಂತ ಗೊತ್ತು. ಇದೆಷ್ಟರ ಮಟ್ಟಿಗೆ ನಿಜ? ಸತ್ಯ, ತಪ್ಪೇನಿಲ್ಲ. ಯಾಕೆ ನಾನು ಸಿನಿಮಾ ಸೆಲೆಬ್ರಿಟಿ, ಪ್ರೊಡ್ಯೂಸರು ಎಲ್ಲರೂ ಕರೀತಾರೆ. ಫ್ಯಾಷನ್ ಶೋಗೆ ಹೋಗ್ತೀನಿ, ಸಿನಿಮಾ ಪ್ರಿವ್ಯೂಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಯಾಕೆಂದರೆ ನನಗೆ ಎಲ್ಲರ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ನಾನು ಆಲ್ಮೋಸ್ಟ್ ಅಲ್ಲೂ ಇತ್ತೀಚೆಗೆ 1-2 ತಿಂಗಳಿಂದ ಕಡಿಮೆ. ಮೊದಲಂತೂ ಕಂಪಲ್ಸರಿ ವಾರಕ್ಕೆ 3 ದಿನ ನಾನು ಅಟೆಂಡ್ ಮಾಡ್ತೀನಿ. ತುಂಬ ಫ್ರೆಂಡ್ಸ್ ಇದ್ದಾರೆ. ಇನ್ನು ನಿಮ್ಮ ಹವ್ಯಾಸಗಳೆಲ್ಲ ಏನು ಹಾಬೀಸ್ ಇದೆ ನಿಮಗೆ? ಸಿನಿಮಾ ಬಿಟ್ಟು ಬೇರೆ ಯಾವುದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ? ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ನಾನು ಸ್ಪೋರ್ಟ್ಸಲ್ಲಿ ವಾಲಿಬಾಲ್ ಆಡ್ತಾಯಿದ್ದೆ. ಓಕೆ. ವಾಲಿಬಾಲ್ ಕಬಡ್ಡಿ ಆಡ್ತಿದ್ದೆ. ಇವಾಗ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಇವಾಗ ಅದು ಇಲ್ಲಿ ಇವತ್ತೇನಾದ್ರು ಅವೆಲ್ಲ ಸ್ಪೋರ್ಟ್ಸ್ ನೋಡಬೇಕು ಅಂದ್ರೆ ಗ್ರಾಮೀಣ ಪ್ರದೇಶ ಹೆಚ್ಚಿಗೆ ಇದೆ. ಸಿಟಿಲೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಸಿಟಿಲಿ ಅಂದರೆ ಈ ಬರೀ ಬೆಡ್ಸ್ ಕಟ್ಟೋದು, ಕ್ರಿಕೆಟ್ ನೋಡೋ ಆ ಥರ ಆಗ್ಬಿಟ್ಟಿದೆ. ಅದರಿಂದ ಸಾಮಾನ್ಯ ಆ ಗೇಮ್ಗಳು ಕಡಿಮೆ ಆಗ್ಬಿಟ್ಟಿದೆ. ಸ್ವಿಮ್ಮಿಂಗ್ ನನಗೆ ಇಷ್ಟ ಆಯಿತು. ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಸ್ವಿಮ್ಮಿಂಗ್ ಇಷ್ಟ ಆಯಿತು. ಈಗೂ ಟೈಮ್ ಸಿಗುತ್ತಾ ಸ್ವಿಮ್ಮಿಂಗ್ ಹೋಗ್ತೀರಾ? ಇವಾಗ ಎಲ್ಲಿ ಬೆಳಿಗ್ಗೆ ವಾಕಿಂಗ್ ಮುಗಿಸ್ಕೊಂಡು ಬಂದಾಗ ಸಿನಿಮಾ 3 ಶೂಟಿಂಗ್ ಇರುತ್ತೆ. ಇವಾಗ ನಾನು ರಾಜಕೀಯ ಬೇರೆ, ಜನಗಳ ಜೊತೆ ಇರಬೇಕು. ನಾನು ಎಲೆಕ್ಷನ್ ಓಡಾಡಬೇಕು. ನಾನು ನಮ್ಮ ತಾಲೂಕು ಹೋಗ್ತೀನಿ, ಜನಗಳ ಜೊತೆ ವಾಕ್ ಮಾಡ್ತೀನಿ, ಅವರ ಕಷ್ಟಗಳು ಕೇಳ್ತೀನಿ, ಅಲ್ಲೇನು ಮಾಡು ಅಂತ ಹೇಳ್ತೀನಿ. ಆ ರೀತಿ ಇರೋದ್ರಿಂದ ನಾನು ಇವಾಗ ಸ್ವಿಮ್ಮಿಂಗ್ ನಿಮಗೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಇತ್ತೀಚೆಗೆ ನನ್ನ ಸಿನಿಮಾಗಳು ಒಂದು ಕಡೆ ಆದರೆ ಒಂದು ಕಡೆ ನಾನು ರಾಜಕೀಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ತೇನೆ. ಇನ್ನು ಇದು ಬಿಟ್ಟರೆ ಎಲ್ಲೆಲ್ಲೆಲ್ಲ ಪ್ರವಾಸಕ್ಕೆ ಹೋಗ್ತೀರಾ? ಸಂಸಾರನ ಕರ್ಕೊಂಡು ಹೋಗ್ತೀರಾ ಅಥವಾ ಬರೀ ನೀವು ಸಿನಿಮಾ ಸಲುವಾಗೇ ಪ್ರವಾಸಕ್ಕೆ ಹೋಗೋದು ಹೆಚ್ಚಾಗಿರುತ್ತಾ? ನೀನು ನಮ್ಮ ಶ್ರೀಮತಿ ಅದೇ ಗಲಾಟೆ ಮಾಡ್ತಾರೆ. ಯಾವಾಗಲೂ ನಿಮ್ಮ ಮದುವೆಗೆ 20 ವರ್ಷ ಆಯಿತು, ನೀನು ಫಾರಿನ್ ಕರ್ಕೊಂಡೋಗಿಲ್ಲ ಅಂತ ಹೇಳಿದ್ರು. ಪಾಸ್ಪೋರ್ಟ್ ಮಾತ್ರ ಮಾಡ್ತಿದ್ದೀರಾ, ಅರ್ಧ ಆಗ್ಬಿಡ್ತೀನಿ ಅಂತ. ಹಂಗೆಲ್ಲ ಅರಿಬೇಡಮ್ಮ ದಯವಿಟ್ಟು. ಅದು ಟೈಮ್ ಬರಬೇಕು ಕರ್ಕೊಂಡೋಗಿ. ಕರ್ಕೊಂಡು ಹೋಗಲ್ಲ ಅಂದರೆ ಪಾಸ್ಪೋರ್ಟ್ನೇ ಅರ್ಧಾಕ್ತಾರೆ. ಇಲ್ಲ, ನಾನು ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಯಾಕಪ್ಪ ನಿನ್ನ ಜೊತೆ ನೀನು ಯಾಕೆ ತೊಂದರೆ? ಇಲ್ಲ, ಅವರು ಒಂದು ಸತಿ ಹೇಳೋದು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಈ ವರ್ಷ ಈ ನೆಕ್ಸ್ಟ್ ಅಕ್ಟೋಬರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು 15 ದಿನ ಟೂರ್ ಹೊಡ್ಸೋಣ ನಮ್ಮ ಶ್ರೀಮತಿ ಕರ್ಕೊಂಡು. ಫುಲ್ ಆಲ್ಮೋಸ್ಟ್ ಅಲ್ಲಿ ಒಂದು ಫಾರಿನೆಲ್ಲ ಕರ್ಕೊಂಡು ಹೋಗ್ಬೇಡ ಅಂದ್ಕೊಂಡಿದ್ದೀನಿ. ಟೈಮ್ ಇದ್ದಾಗ ದೇವಸ್ಥಾನಗಳು ಕರ್ಕೊಡ್ತೀನಿ. ಎಲ್ಲ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ. ಅದು ಮಾಮೂಲು ತೋರಿಸಿ ಅಂತಾರೆ. ಅದೇ ನಮ್ಮ ಮನೆ ದೇವರು, ಅದನ್ನ ಬಿಟ್ಟು ಹೋಗ್ಬೇಡಪ್ಪ ಅಂತ ಹೇಳೋದು. ಕೇಳ್ತಾ ಹೈದ್ರಾಬಾದ್ ಕರ್ಕೊಡ್ತೀನಿ, ಮಠಸ್ ಕರ್ಕೊಡ್ತೀನಿ. ನನಗೆ ಟೈಮ್ ಸಿನಿಮಾದವ್ರು ತುಂಬ ಕಡಿಮೆ. ಯಾಕೆಂದರೆ ಮನೆಯವ್ರಿಗೆ ಹೆಚ್ಚಿಗೆ ಟೈಮ್ ಅವಕಾಶ ಕೊಡೋಕ್ಕಿಂತ ನಾವು ಹೊರಗಡೆ ಹೆಚ್ಚಿಗೆ ಇರ್ತೀವಿ. ಯಾಕೆಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದ್ರಿಂದ ನಮ್ಗೆ ಹೆಚ್ಚಿಗೆ ಹೊರಗಡೆ ಕೆಲಸ ಇರ್ತದೆ. ಅದಕ್ಕೋಸ್ಕರ ಅವರು ಅರ್ಥ ಮಾಡ್ಕೊಳ್ತಾರೆ. ಕೆಲವು ಟೈಮ್ ಕೋಪ ಮಾಡ್ಕೊಳ್ತಾರೆ, ತಿರ್ಗಿ ಆಮೇಲೆ ಕೋಪ ಮಾಡ್ಕೊಂಡು ತಿರ್ಗಿ ಅವರೇ ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಇದು ಸಾಮಾನ್ಯ. ನೀವು ಓದಿದ್ದೆಲ್ಲ ಎಲ್ಲಿ? ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಆಯಿತು? ನಾನು ಓದಿದ್ದು ನನ್ನ ತುರುವೇಕೆರೆ ತಾಲೂಕು ಮಾಯಸಂದ್ರ ಸೊರವನಹಳ್ಳಿ ಗ್ರಾಮ ಅಂತ TB ಸರ್ಕಾರ, ಅಲ್ಲಿ ಓದಿದ್ದು ನೆಹರು ವಿದ್ಯಾಶಾಲೆ ಅಂತ. ನಾನು ವಿದ್ಯಾಭ್ಯಾಸ ಅಲ್ಲಲ್ಲಿ ನನ್ನ ವೃತ್ತಿ ಜೀವನಕ್ಕೋಸ್ಕರ ಬೆಂಗಳೂರು ಬಂದೆ. ಈ ಬೆಂಗಳೂರು ಭೂತಾಯಿ ನನ್ನನ್ನು ಕಾಪಾಡ್ತು. ಇವಾಗ ನಾನು ಅಲ್ಲಿ ಜನ್ಮ ಕೊಟ್ಟಿದ್ದ ತಾಯಿ, ಇಲ್ಲಿ ನನಗೆ ಅನ್ನ ಕೊಟ್ಟಿದ್ದ ತಾಯಿ ಜೊತೆ 2 ಕಡೆ ನಾನು ಚಿತ್ರಗಳ ಸೇವೆ ಮಾಡ್ಕೊಂಡಿದ್ದೀನಿ. ಇವಾಗ ಜನ್ಮ ಕೊಟ್ಟು ನಾನು ಹುಟ್ಟಿದ ಊರು ಅಲ್ಲಿ ಏನಾರು ಮಾಡಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೋಸ್ಕರ ಈ ಬಾರಿ ನಾನು ಅಲ್ಲಿ ಎಲೆಕ್ಷನ್ಗೋಸ್ಕರ ಓಡಾಡ್ತಾ ಇದ್ದೀನಿ. ಈ ಬಾರಿ ಎಲೆಕ್ಷನ್ ನಿಲ್ತಾ ಇದ್ದೀನಿ.
ಓಕೆ, ಥ್ಯಾಂಕ್ಸ್ ಮಂಜು ಅವರೇ, ಬೈ ಟು ಕಾಫಿಲ್ ಬಂದು ನಮ್ಮ ಅತಿಥಿಯಾಗಿ ನಮ್ಮ ಬೈ ಟು ಕಾಫಿಯನ್ನು ಸ್ವೀಕರಿಸಿದ್ದೀರಾ. ನಿಜವಾಗಿ ಕಾಫಿ ಎಲ್ಲಿ ಕೊಟ್ಟರು ಹೇಳಿದೆ ಚೆನ್ನಾಗಿದೆ, ತುಂಬ ಖುಷಿ ಆಗ್ತದೆ. ನಿಜವಾಗಿ ಕಾಫಿ ಇಸ್ ಬೆಸ್ಟ್. ಇನ್ಮೇಲೆ ನಿಮ್ಮಲ್ಲೇನೋ ಕಾಫಿ ಕೊಡೋದು, ಇಲ್ಲಿ ನಿಮ್ಮಲ್ಲೇ ಬಂದು ಕಾಫಿ ಕೊಡ್ಕೊಡೋದು. ಖಂಡಿತ ಬನ್ನಿ. ಇದು ಇವತ್ತಿನ ಬೈ ಟು ಕಾಫಿ ವಿತ್ ಕೆ ಮಂಜು. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.